ಎಷ್ಟು ಕ್ಲೀನ್ ಮತ್ತೆ ನೀಟಾಗಿರೋ ರೋಡ್ ಯಾವ್ದು ಗೊತ್ತಾ? ಇದು ಮಡಿಕೇರಿ, ಕೂರ್ಗ್ ಅಥವಾ ಸ್ಕಾಟ್ಲೆಂಡ್ ಆಫ್ ಇಂಡಿಯಾ ಅಂತ ಕರಿತೀವಿ. ನಾವು ಫಸ್ಟ್ ಹೋಗ್ತಾ ಇರುವಾಗಲೇ ನಮ್ಗೆ ರಬ್ಬರ್ ಮರಗಳು ಸಿಗ್ತವೆ. ತೆಂಗಿನಕಾಯಿ ಗೊರಟೆ ಅಥವಾ ಒಂದು ಪ್ಲಾಸ್ಟಿಕ್ ಅಲ್ಲಿ ರಬ್ಬರ್ನ ಎಕ್ಸ್ಟ್ರಾಕ್ಟ್ ಮಾಡ್ತಾರೆ ಮರಕ್ಕೆ ಹಚ್ಚಾಕಿ. ಅದೆಷ್ಟೋ ದೂರದಲ್ಲಿ ತಲೆ ಎತ್ತರಕ್ಕೆ ನಿಂತಿರುವಂತಹ ಮಾಂದಲ್ಪಟ್ಟಿ ಬೆಟ್ಟ. ನಾವೀ ಮಂಗಳೂರು ಕಡೆಯಿಂದ ಹೋಗಿ ಎಂಟ್ರಿ ಕೊಟ್ಟಿದ್ದು. ಸೊ ದಾರಿ ಉದ್ದಕ್ಕೂ ಹೂವೇ ಹೂವು. ಮೋಸ್ಟ್ ಆಫ್ ದ ಟೂರಿಸ್ಟ್ ನ ಅಟ್ರಾಕ್ಟ್ ಮಾಡೋ ರಾಜ ಸೀಟು ವ್ಯೂ ಪಾಯಿಂಟ್. ಸಂಜೆ ಮೇಲೆ ಸನ್ಸೆಟ್ ನೋಡ್ಲಿಕ್ಕೆ ತುಂಬಾ ಜನ ಎಂಟ್ರಿ ಕೊಡ್ತಾರೆ. ಅದಾದ್ಮೇಲೆ ನಾನು ಹೋಗಿದ್ದು ಅಬ್ಬಿ ಫಾಲ್ಸ್. ನಾ ಹೋಗಿದ್ದ ಟೈಮು ಬೇಸಿಗೆ ಆಗಿತ್ತು, ಹಾಗಾಗಿ ಜಾಸ್ತಿ ನೀರಿಲ್ಲಾಗಿತ್ತು. ಮಳೆಗಾಲದಲ್ಲಿ ಹೋದ್ರೆ ಫುಲ್ ಇರ್ತದೆ. ದೂರದ ಬೆಟ್ಟ ಕಣ್ಣಿಗೆ ನುಣ್ಣಗೆ. ಸೇಮ್ ಹಾಗೆ ಮಾಂದಲ್ಪಟ್ಟಿ ಹೋಗ್ಬೇಕು ಅಂತಂದ್ರೆ 2 ವೀಲರ್ಸ್ ಅಲ್ಲಿ ಇಂಪಾಸಿಬಲ್. ಬೆಟ್ಟ ಆಗಿರೋದ್ರಿಂದ ದೊಡ್ಡ ದೊಡ್ಡ ಕಲ್ಲು ಬಂಡೆ ಇದ್ರಿಂದಾನೆ ತುಂಬ್ಕೊಂಡಿರೋದ್ರಿಂದ ನಾರ್ಮಲ್ ರೋಡ್ ಅಲ್ಲ ಇದು. ಅದಕ್ಕೋಸ್ಕರ ಜೀಪ್ ಸಫಾರಿನ ಪ್ರೊವೈಡ್ ಮಾಡಿರೋದು. ಅದಾದ್ಮೇಲೆ ನಾನು ಹೋಗಿರೋದು ಮ್ಯೂಸಿಯಂಗೆ. ಪ್ಲೇಸ್ ವಿಸಿಟ್ ಮಾಡ್ಲಿಕ್ಕೆ ತುಂಬಾನೇ ಇತ್ತು, ಬಟ್ ನಮ್ಮ ಹತ್ರ ಅಷ್ಟೊಂದು ಟೈಮ್ ಇರಲಿಲ್ಲ. ನನಗೆ ಹಿಸ್ಟ್ರಿ ಅಂದ್ರೆ ತುಂಬಾ ಇಷ್ಟ. ಆಗಿನ ಕಾಲದ ಲೈಫ್ ಏನೋ ಒಂಥರ ಚೆನ್ನಾಗಿರ್ತಿತ್ತು. ಅವ್ರು ಯೂಸ್ ಮಾಡ್ತಿರುವಂತಹ ಪಾತ್ರೆ, ಅವ್ರು ಯೂಸ್ ಮಾಡ್ತಿರುವಂತಹ ಡ್ರೆಸ್, ಅವ್ರು ಯೂಸ್ ಮಾಡ್ತಿರುವಂತಹ ಆಯುಧ, ಅದರಲ್ಲೂ ಇದು ಕೊಡವ ಸಂಸ್ಕೃತಿ. ಸೊ ಯಾವ ರೀತಿ ಇರ್ಬೋದು ಅಂತ ತಿಳ್ಕೊಳ್ಬೇಕು ಅನ್ನೋ ಒಂದು ಕ್ಯೂರಿಯಾಸಿಟಿ. ಮ್ಯೂಸಿಯಂ ಸುತ್ತಮುತ್ತನೂ ಅಷ್ಟೇ ಹೂವಿನ ಗಿಡಗಳಿದ್ವು. ಕನ್ನಡ ನಾಡಿನ ಜೀವನದಿ ಕಾವೇರಿ ಉಗಮವಾಗುವ ಸ್ಥಳ ತಲಕಾವೇರಿ. ಅದು ಮಡಿಕೇರಿಯಲ್ಲಿ ಇತ್ತು. ಅನ್ಫಾರ್ಚುನೇಟ್ಲಿ ಟೈಮ್ ಅಷ್ಟೇ ಇರಲಿಲ್ಲ, ಹೋಗ್ಲಿಕ್ಕೆ ಆಗಲಿಲ್ಲ. ಸೊ ನೆಕ್ಸ್ಟ್ ಟೈಮ್ ಅದೊಂದ್ಸಲ ವಿಸಿಟ್ ಮಾಡಬೇಕು ಅನ್ನೋ ಆಸೆ. ನೋಡ್ತಾ ನೋಡ್ತಾ ಟೈಮ್ ಹೆಂಗ್ ಕಳೀತೂ ಗೊತ್ತೇ ಆಗಲಿಲ್ಲ. ಸೊ ಲಾಸ್ಟ್ ಅಲ್ಲಿ ಸನ್ಸೆಟ್ ವ್ಯೂ ಪಾಯಿಂಟ್ ನ ಎಂಜಾಯ್ ಮಾಡುವ ಅಂತೇಳಿ ಇವತ್ತಿನಂತೂ ಡೇ ಮುಗೀತಲ್ಲ ಅಂತೇಳಿ ಲಾಸ್ಟ್ 1 ರೌಂಡ್ ಹೋಗಿ ಬಂದೆ. ಸೊ ಇದಿಷ್ಟು ನನ್ನ ಜರ್ನಿ.